ಮೊಹಮ್ಮದ್ ಪೈಗಂಬರ್ ದೇವವಾಣಿಕೆಯರುಗಳಿಗೆ ಯೇಸು ಕ್ರಿಸ್ತರ ಸಿಲುಬೆಗೇರಿದಗಳಿಗೆ ಆರ್ಕಿಮಿಡಿಸಲು ತುಂಬಿದ ತೊಟ್ಟೆಯಲ್ಲಿ ಮುಳುಗಿದಾಗಿನಗಳಿಗೆ ನ್ಯೂಟನ್ ಅನ್ನು ಗಿಡದ ಮೇಲಿಂದ ಕೆಳಗೆ ಬೀಳುತ್ತಿರುವ ಹಣ್ಣನ್ನು ನೋಡಿದಾಗಿನಗಳಿಗೆ ಮಹಾತ್ಮ ಗಾಂಧೀಜಿಯವರು ಸ್ವಾತಂತ್ರ್ಯದ ಕಾರಣದ ಅರ್ಥವನ್ನು ವಹಿಸಿಕೊಂಡಾಗಿನಗಳಿಗೆ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಸಂವಿಧಾನವನ್ನು ರಚಿಸಿದಾಗಿನಗಳಿಗೆ ಡಾಕ್ಟರ್ ಪಗು ಹಳಕಟ್ಟಿಯವರು ಹುಟ್ಟಿದಾಗಿನಗಳಿಗೆ ಶತಮಾನದ ಗಳಿಗೆಗಳಿಗೆ ಸಾಟಿ ನೋಡ ಮಾನವನ ಮೇಲ್ಮೆಯು ಮೆರೆದುದು ಇಲ್ಲಿಯೇ ಈ ಭೂಮಿಯಲ್ಲಿ. ಹೆತ್ತ ತಂದೆ ತಾಯಿಗಳನ್ನ ಹೊತ್ತ ಭೂಮಿಯನ್ನ ವಿದ್ಯೆ ಕಲಿಸಿರ್ತಕ್ಕಂಥ ಗುರುವನ್ನ ಉದ್ಯೋಗ ನೀಡಿರ್ತಕ್ಕಂಥ ಸಂಸ್ಥೆಯನ್ನ ನನ್ನ ಮನಸ್ಸಿನೊಳಗೆ ನೆನೆಸಿಕೊಂಡು ವೇದಿಕೆ ಮೇಲೆ ಹಸಿರಾಗಿರ್ತಕ್ಕಂಥ ಅನುಭವ ಮಂಟಪದ ಅಧ್ಯಕ್ಷರಾದಂಥ ಅಗಡಿಯವರೇ ಹಾಗೂ ನನ್ನ ಆತ್ಮೀಯ ಸಹೋದರಿಯಾಗಿರ್ತಕ್ಕಂಥ ಡಾಕ್ಟರ್ ವೀಣಾ ಬಿರಾದಾರ್ ಮೇಡಮ್ ಅವರೇ, ನನ್ನ ಇನ್ನೊಬ್ಬ ಯುವ ಮಿತ್ರರಾಗಿರ್ತಕ್ಕಂಥ ಬಸವಲಿಂಗಪ್ಪ ಅರವಾಳದವರೇ, ಡಾಕ್ಟರ್ ಮುತ್ತಿಜೆ ಶೆಟ್ಟರ್ ಅವರೇ, ಸುರೇಶ್ ಗಾಡಿ ಸರ್ ಅವರೇ, ಹಾಗೂ ನಮ್ಮ ಇಲ್ಲಿ ವೈನಿಯವರು ಇದ್ದಾರೆ, ಉಮ್ಮಕ್ಕ, ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಬಸವಾಭಿಮಾನಿಗಳೇ, ಬಸವ ಬಂಧುಗಳೇ, ಎಲ್ಲರಿಗೂ ಈ ಶುಭ ಸಂಜೆಯ ಶರಣಾರ್ಥಿಗಳು. ನನಗೆ 15 ದಿವಸದ ಹಿಂದೆ ಡಾಕ್ಟರ್ ವೀಣಾ ಬಿರಾದಾರ್ ಮೇಡಮ್ ಅವರು, ಸರ್ ಹಿಂಗ 26ನೇ ತಾರೀಕು ಒಂದು ಕಾರ್ಯಕ್ರಮ ಇದೆ, ಅವತ್ತು ಶರಣರ ಕುರಿತು ಪಗು ಹಳಕಟ್ಟಿ ಅವರ ಕುರಿತು ಮಾತನಾಡಬೇಕಂದಾಗ ನಾನು ಬಹಳ ತುಂಬು ಮನಸ್ಸಿನಿಂದ ಸಂತೋಷದಿಂದ ಒಪ್ಕೊಂಡು ಇಲ್ಲಿ 4:15 ಬಂದೆ. ನಮ್ಮೂರಾಗ ನಾವು ಹಾದಿ ತಪ್ಪೆ ಅಂದ್ರೆ ನಾವು ಹಿಂಗ ಆಯ್ಸಿ ಬರ್ಬೇಕಾಗಿತ್ತು, ಹಿಂಗ ಆಯ್ಸಿ ಬಂದ್ವಿ, ಇಂಥ ಒಳಗೆ ಬರಕ್ ರಸ್ತೆನೇ ಇಲ್ಲ. ಹಂಗಾಗಿ ಸ್ವಲ್ಪ ಒಂದು 15-20 ನಿಮಿಷ ತಡ ಆಯ್ತು. ಅದಕ್ಕೆ ಎಲ್ಲ ಶರಣರಲ್ಲಿ ನಾನು ಕ್ಷಮೆಯನ್ನ ಯಾಚಿಸ್ತಾ, ಭಾಷಣ ಮಾಡೋರ್ ಕೈಯಾಗ ಮೈಕ್ ಕೊಡಬಾರ್ದು, ಅಂತ ನೀರಾಗ ಎಣ್ಣೆ ಬಿಡಬಾರ್ದಂತೆ, ಸೀರೆ ಅಂಗಡಿಯಾಗಿ ತಾಯಿಂದನ್ನು ಬಿಡಬಾರ್ದು, ಊರು ದೌಡ್ ಹೊರಗೆ ಬರೋಲ್ಲಂತೆ. ಹಿಂಗ ಒಬ್ರು ಕರ್ಕೊಂಡು ಹೋಗಿ ಭಾಷಣ ಮಾಡಕತ್ತಿದ್ರಂತೆ. ಭಾಷಣ ಮಾಡೋರು ಎಷ್ಟೊತ್ತಾದ್ರೂ ಮುಗಿಸಿಲ್ಲ. ಏನಪ್ಪ 8 ಗಂಟೆ ಆಯ್ತು, ನಮ್ಮ ಮನ್ಯಾಗ ಇಸಿ ರೊಟ್ಟಿ ತಯಾರಾಗಿರ್ತವು, ಇವಾರ ಮುಗಿಸವಲ್ಲ, ಏನ್ ಮಾಡ್ಲಿ ಅಂತ ತಿಳ್ಕೊಂಡು ವಿಚಾರ ಮಾಡಿದ್ರು. ಅಲ್ಲಿ ಹಿಂದ್ ಕುಂತಾರ ಒಬ್ರು ಸುಮ್ಮನೆ ಎದ್ದು ಹೊರಗೆ ಹೋಗಿ ಒಂದು ಬಡಿಗೆ ಹಿಡ್ಕೊಂಡ್ ಬಂದ್ರು ಒಳಗೆ. ಆ ಬಡಿಗೆ ಹಿಡ್ಕೊಂಡ್ ಬಂದ ಅವ್ರೇನು ವೇದಿಕೆ ಕಡೆ ಬರ್ಲಿಲ್ಲ, ಸುಮ್ಮನೆ ಅಲ್ಲಿ ಹಿಂದೆ ಅಡ್ಡಾಡಕತ್ತಿದ್ರು. ಅದನ್ನ ಇವ್ರು ಭಾಷಣ ಮಾಡೋರು ನೋಡ್ರಿ, ಇಲ್ಲ ಬಾಳ ತತ್ತು ನನಗ ಇವತ್ತು ಅಂದಿರ್ಬೇಕಂತ ತಿಳ್ಕೊಂಡು ಅದನ್ನ ಇನ್ನೊಂದು 5 ನಿಮಿಷ ಮುಗಿಸ್ಬಿಡ್ತೇನಪ್ಪ, ದಯವಿಟ್ಟು ಬಡಿಗೆ ಕಡೆ ತರಕ್ ಹೋಗ್ಬೇಡ ಅಂದಾಗ ಅವ ಅಲ್ಲೇ ನಿಂತ ಏನಾದ್ರು ಗೊತ್ತಂದ್ರೆ, ಸರ ನೀವು ಬೇಕಾದಷ್ಟು ಮಾತಾಡ್ರಿ, ನಿಮ್ಗೆ ಯಾರು ಡಿಸ್ಟರ್ಬ್ ಮಾಡಲ್ಲ, ನಿಮ್ಮನ್ನ ಯಾವ ಕರ್ಕೊಂಡ್ ಬಂದ ಹಚ್ಚಾರಲ್ಲ ನಾ ಅವ್ರು ಹುಡುಕಾಕತ್ತೆ ತಿಳ್ಕೊಂಡು ಬಹಳ ಹೊತ್ತು ಮಾತಾಡಿದಲ್ಲ, 1 ತಾಸು. ಯಾಕಂದ್ರೆ ಕೊಟ್ಟಿರ್ತಕ್ಕಂಥ ವಿಷಯ ಹಂಗಿದೆ. ಡಾಕ್ಟರ್ ಪಗು ಹಳಕಟ್ಟಿ ಅವರಂತಂದ್ರೆ ಒಂದು ದೊಡ್ಡ ಮಹಾಸಮುದ್ರ. ಆ ಮಹಾಸಮುದ್ರವನ್ನ ನಾನು ಅರ್ಧ ತಾಸಿನೊಳಗೆ ಹಿಡಿದಿಡೋದಂತಂದ್ರೆ ಆ ಒಂದು ಹನಿನೂ ಕೂಡ ನಾನು ಸಮುದ್ರದಿಂದ ತೆಗೆದುಕೊಂಡಂತೆ ಆಗುವುದಿಲ್ಲ. ಅಂತ ಒಂದು ಇಡೀ ನಮ್ಮ ಕಲ್ಯಾಣ ಕ್ರಾಂತಿ ಆದಾಗ ಏನು ಈ ವಚನಗಳೆಲ್ಲ ಕಟ್ಟುಗಳು ಶರಣರ ಜೊತೆಗೆ ಕೆಲವರು ತಗೊಂಡೋದ್ರು, ಕೆಲವರು ನಾಶ ಮಾಡಿದ್ರು, ಏನೇನೋ ಆಯ್ತು. ಅವೆಲ್ಲವುಗಳನ್ನು ಕೂಡ ಪಗು ಹಳಕಟ್ಟಿಯವರು ಸಂಶೋಧನೆ ಮಾಡಿ ಅವನ್ನು ನಮಗೆ ಇವತ್ತಿನ ಕಾಲಕ್ಕೆ ತಂದು ಕೊಟ್ಟಿದಾರಲ್ಲ, ಅಂತ ಮಹಾನ್ ವ್ಯಕ್ತಿಯನ್ನ ಅವರು ಜುಲೈ 2ನೇ ತಾರೀಕು ಇದೇ ಧಾರವಾಡದಲ್ಲಿ ಕೊಟ್ಟಿರ್ತಕ್ಕಂಥದ್ದು 1880 ಅವರ ತಂದೆ ಗುರುಬಸಪ್ಪ, ತಾಯಿ ದಾನಾದೇವಿ ಅಂತ. ಹಳಕಟ್ಟಿ ಅನ್ನೋದು ಅವರ ಮನೆತನ ಹೆಸರು. ಇದೇ ಧಾರವಾಡದೊಳಗೆ ಹುಟ್ಟಿರ್ತಕ್ಕಂಥ ಒಂದು ಅನರ್ಘ್ಯ ರತ್ನ. ಅಂತಹ ರತ್ನದ ಕುರಿತು ಇವತ್ತು ಮಾತನಾಡುವಂತ ಅವಕಾಶ ಸಿಕ್ಕಿರೋದು ನನ್ನ ಸೌಭಾಗ್ಯ ಅಂತ ತಿಳ್ಕೊಂಡು, ನಮ್ಮ ಪಗು ಹಳಕಟ್ಟಿ ಅವರ ತಂದೆಯವರು ಕೂಡ ಒಬ್ಬ ದೊಡ್ಡ ಸಾಹಿತಿಗಳು. ಅವರು ಇಂಗ್ಲೆಂಡಿನ ಇತಿಹಾಸ, ಏಕನಾಥ ಸಾಧುಗಳ ಚರಿತ್ರೆ, ಫ್ರಾನ್ಸ್ ದೇಶದ ರಾಜ್ಯ ಕ್ರಾಂತಿ, ಸಿಕಂದರ್ ಬಾದಶಾಹನ ಚರಿತ್ರೆ, ಹೀಗೆ ಹಲವಾರು ಕೃತಿಗಳನ್ನ ಪಗು ಹಳಕಟ್ಟಿ ಅವರ ತಂದೆಯವರು ರಚನೆ ಮಾಡಿದರು. ಅಷ್ಟಲ್ಲದೆ ಅವಾಗಿನ ನಮ್ಮ ಕಾಲದ ವಾಗ್ಭೂಷಣ ಪತ್ರಿಕೆ, ಕರ್ನಾಟಕ ವಿದ್ಯಾವರ್ಧಕ ಸಂಘದ ಏನು ಪ್ರಕಟವಾಗಿರ್ತಕ್ಕಂತಹ ವಾಗ್ಭೂಷಣ ಪತ್ರಿಕೆಯಲ್ಲಿ ಕೂಡ
ಹಲವಾರು ಲೇಖನಗಳನ್ನು ಬರೆದಿರ್ತಕ್ಕಂತಹ ಮಹಾನ್ ಸಾಹಿತಿಗಳು. ಅಂತವರ ಸುಪುತ್ರ ಇವರು ಮತ್ತೆ ಸಾಹಿತಿಗಳಾಗಲೇಬೇಕಲ್ಲ. ಅಂತಹ ಒಂದು ರತ್ನವನ್ನು ದೇಶಕ್ಕೆ ಕೊಟ್ಟಿರ್ತಕ್ಕಂಥವ್ರು ಅವರ ತಂದೆಯವರು ಗುರುಬಸಪ್ಪನವರು. ಹೀಗಾಗಿ ಸಾಹಿತ್ಯ ಅನ್ನೋದು ಇವರಿಗೆ ರಕ್ತಗತವಾಗಿ ಬಂದ್ಬಿಡ್ತು. ಯಾರಿಗೆ? ಭೋಗು ಹೊಳಕಟ್ಟಿಯವರು. ಅವರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನ ಇದೇ ಧಾರವಾಡದೊಳಗೆ ಪ್ರಾಥಮಿಕ ಮತ್ತು ಮೆಟ್ರಿಕ್ ಶಿಕ್ಷಣವನ್ನ ಪೂರೈಸಿದರು. 1896 ಉನ್ನತ ಶಿಕ್ಷಣವನ್ನು ಪಡೆಯೋದಕ್ಕೋಸ್ಕರವಾಗಿ ಮುಂಬೈಗೆ ತೆರಳಿದರು. ಅಲ್ಲಿ ಸೇಂಟ್ ಜೇವಿಯರ್ ಕಾಲೇಜೊಳಗೆ ತಮ್ಮ ಉನ್ನತ ಶಿಕ್ಷಣವನ್ನ ಮುಗಿಸಿ ಅಲ್ಲಿ ಅವರಿಗೆ ಜೊತೆಯಾದವರು ನಮ್ಮ ಕನ್ನಡದ ಕುಲಪುರೋಹಿತರಾಗಿರ್ತಕ್ಕಂಥ ಆಲೂರು ವೆಂಕಟರಾಯರು. ಅವರಿಗೆ ಅಲ್ಲೇ ಅವ್ರ ಜೊತೆಗೆ ಓದ್ತಿರ್ತಾರೆ ಕಾಲೇಜ್, ಅವರಿಗೆ ಕ್ಲಾಸ್ಮೇಟ್ ಅವರು. ಅಂತವರ ಸಹಪಾಠಿಗಳಾಗಿ ಕನ್ನಡದ ಬಗ್ಗೆ ಅವರಿಗೆ ಅಭಿಮಾನ ಬರೋದಕ್ಕೆ ಆರಂಭ ಆಗ್ತದೆ. ಇದೇ ಸಂದರ್ಭದೊಳಗೆ ಅಲ್ಲಿ ಏನಾಗ್ತದೆ ಮುಂಬೈ ಒಳಗಂದ್ರೆ ಅಲ್ಲಿ ವಿದ್ಯಾರ್ಥಿಗಳು, ಅಲ್ಲಿ ಜನ ಹೆಚ್ಚು ಗುಜರಾತಿ ಮತ್ತು ಮರಾಠಿ ಭಾಷೆಗೆ ಅಭಿಮಾನಿಗಳಾಗಿರ್ತಾರೆ. ಆ ಸಂದರ್ಭವನ್ನ ಕಂಡಿರ್ತಕ್ಕಂತಹ ಭೋಗು ಹೊಳಕಟ್ಟಿ ಅವರಿಗೆ ಬಹಳ ನೋವಾಗ್ತದೆ. ಏನಪ್ಪ ಅದು ನಾವು ಇಷ್ಟಿಲ್ಲ ಕನ್ನಡಿಗರಿದ್ದಾರೆ, ಇಷ್ಟೆಲ್ಲ ಕನ್ನಡ ನಾಡಿದೆ, ಇದು ಗೋದಾವರಿಯಿಂದ ಕಾವೇರಿಯಿಂದ ಗೋದಾವರಿವರೆಗೆ ಇರ್ತಕ್ಕಂತಹ ನಾಡು ನಮ್ದು ಕನ್ನಡ ನಾಡು. ಅಂತಹ ಮುಂಬೈ ನಗರದಲ್ಲಿ ಇವತ್ತು ಕನ್ನಡಕ್ಕೆ ಅನ್ಯಾಯ ಆಗ್ತಾ ಇದೆ ಅಂತ ತಿಳ್ಕೊಂಡು ಅವರು ಸ್ವಾಭಿಮಾನದಿಂದ ಆ ಕನ್ನಡವನ್ನ ಉಳಿಸಬೇಕು, ಬೆಳೆಸಬೇಕು ಅಂತಕ್ಕಂತಹ ಒಂದು ಕೈಂಕರ್ಯವನ್ನ ಅವರು ತೆಗೆದುಕೊಳ್ತಾರೆ. ಅದರ ಪರಿಣಾಮವೇ ಅವತ್ತು ಕನ್ನಡ ನಾಡು, ನುಡಿ, ನೆಲ, ಜಲದ ಬಗ್ಗೆ ಅವರು ಸಾಹಿತ್ಯ, ಸಂಸ್ಕೃತಿ ಬಗ್ಗೆ ದುಡಿಯಲು ಒಂದು ಸಂಕಲ್ಪವನ್ನ ಮಾಡ್ತಾರೆ. ಆನಂತರ ಕರ್ನಾಟಕ ಏಕೀಕರಣ ಹೋರಾಟದೊಳಗೆ ಪಾಲ್ಗೊಂಡಿರ್ತಕ್ಕಂಥ ಆಲೂರು ವೆಂಕಟರಾಯರು ಇವರಿಗೆ ಕನ್ನಡದ ಕುರಿತು ಹೆಚ್ಚು ಸ್ಫೂರ್ತಿದಾಯಕ ಆಗ್ತಾರೆ. ಕನ್ನಡವನ್ನು ಬೆಳೆಸುವುದರ ಬಗ್ಗೆ ಆಲೂರು ವೆಂಕಟರಾಯರು ಇವರಿಗೆ ಮಾರ್ಗದರ್ಶಿ ಆಗ್ತಾರೆ. 1901 BA ಪದವಿಯನ್ನು ಪಡೆದಿರತಕ್ಕಂಥ ಹಳಕಟ್ಟಿ ಅವರು 1904 ಕಾನೂನು ಪದವೀಧರರಾಗಿ ಬೆಳಗಾವಿಗೆ ವಕೀಲ ವೃತ್ತಿಯನ್ನು ಮಾಡಕ್ ಬರ್ತಾರೆ. ಬೆಳಗಾವಿಯಲ್ಲಿ ವಕೀಲ ವೃತ್ತಿ ಒಳ್ಳೆ ರೀತಿಯಿಂದ ನಡೆದಿರ್ತದೆ. ಅಲ್ಲಿ ಅವ್ರಿಗೆ ಏನೋ ಕಾಲನ ಏನೋ ಒಂದು ತೊಂದರೆ ಒಳಗೆ ಅವರು ವಕೀಲ ವೃತ್ತಿಯನ್ನು ಅಲ್ಲಿ ಬೆಳಗಾವಿಯಿಂದ ಬಿಟ್ಟು ಬಿಜಾಪುರಕ್ಕೆ ಶಿಫ್ಟ್ ಮಾಡ್ತಾರೆ. ಬಹುತೇಕ ಅವರು ಬೆಳಗಾವಿಯನ್ನು ಬಿಟ್ಟು ವಕೀಲ ವೃತ್ತಿಯನ್ನು ಬಿಜಾಪುರ ಶಿಫ್ಟ್ ಮಾಡಿದ್ದು ನಮ್ಮ ಅದೃಷ್ಟ ಅಂತ ನಾನು ಗೊತ್ತೀನಿ. ಬಹುತೇಕ ಅವರು ಅಲ್ಲಿಂದ ಅಲ್ಲಿ ಹೋಗ್ಲಿಕ್ಕೆ ವಚನ ಸಾಹಿತ್ಯದ ಸಂಶೋಧನೆ ಆಗ್ತಿತ್ತೋ ಇಲ್ಲೋ ಗೊತ್ತಿಲ್ಲ. ಅವರು ಬಿಜಾಪುರಕ್ಕೆ ವಕೀಲ ವೃತ್ತಿಯನ್ನ ಶಿಫ್ಟ್ ಮಾಡ್ತಾರೆ. ಅದೇ ವರ್ಷ ಅವರ ದಕ್ಷ ವಕೀಲ ವೃತ್ತಿಯನ್ನು ಗಮನಿಸಿರ್ತಕ್ಕಂಥ ಸರ್ಕಾರ ಅವರಿಗೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅಂತೇಳಿ ನೇಮಕಾತಿ ಮಾಡ್ತಾರೆ. ಪಬ್ಲಿಕ್ ಪ್ರಾಸಿಕ್ಯೂಟರ್ ಅಂತೇಳಿ ನೇಮಕಾತಿ ಆಗ್ತದೆ. ಇದೇ ಹೊತ್ತಿಗೆ ಮಹಾದಾನಿಗಳಾಗಿರ್ತಕ್ಕಂಥ ಸಿರ್ಸಂಗಿ ಲಿಂಗರಾಜರು ವೀರಶೈವ ಮಹಾಸಭಾದ ಅಧಿವೇಶನದ ಅಧ್ಯಕ್ಷರಾಗಿರ್ತಾರೆ. ಅವರ ವಿಚಾರಧಾರೆಗಳನ್ನು ಕೂಡ ಕೇಳಿರ್ತಕ್ಕಂಥ ಭೋಗು ಹೊಳಕಟ್ಟಿ ಅವರು ಅವ್ರ ಮನಸ್ಸು ಗಟ್ಟಿಕೊಂಡು ಬಿಡ್ತಾರೆ. ಹೆಂಗರಾಗಲಿ ಕನ್ನಡ ಕಟ್ಟುವಂತ ಕೆಲಸವನ್ನ ಮಾಡಬೇಕು, ವಚನ ಸಾಹಿತ್ಯವನ್ನ ಸಂಶೋಧನೆ ಮಾಡತಕ್ಕಂಥ ಕೆಲಸವನ್ನು ಮಾಡಬೇಕಂತಕ್ಕಂಥ ಸಿರ್ಸಂಗಿ ಲಿಂಗರಾಜರಿರ್ಬೋದು, ಆಲೂರು ವೆಂಕಟರಾಯರಿರ್ಬೋದು, ಇಂಥ ಮಹಾಮಹಿಮರ ಅವರ ಒಂದು ಒಡನಾಟ ಬಂದಿದ್ದರಿಂದಾಗಿ ಅವರು ಆ ಕೆಲಸವನ್ನ ಕೈಗೊಳ್ಳಕ್ಕೆ ಶುರು ಮಾಡ್ತಾರೆ. ಒಂದು ಸಲ ಇವರು ಸಿರಿಗೇರಿ ತಳ್ಳುಬಾಳ ಜಗತ್ತುಗಳ ಒಂದು ಕಾರ್ಯಕ್ರಮಕ್ಕೆ ಹೋಗಿರ್ತಾರೆ. ಯಾರು? ಭೋಗು ಹೊಳಕಟ್ಟಿಯವರು. ಇವರು ಎಂತಹ ವ್ಯಕ್ತಿ ಅಂದ್ರೆ ವಕೀಲ ವೃತ್ತಿಯಿಂದ ಬಹಳ ಅದ್ಭುತವಾಗಿರ್ತಕ್ಕಂಥ ವೃತ್ತಿ. ಬಹಳಷ್ಟು ಕೇಸುಗಳಿರ್ತಾವೆ, ಸಾಕಷ್ಟು ಹಣ ಮಾಡಬಹುದಿತ್ತು. ಆದ್ರೆ ಅವರು ಬಂದಿರತಕ್ಕಂಥ ಕ್ಲೈಂಟ್ಗಳ ಕಡೆ ಅವರು ದುಡ್ಡಿನ ಅಪೇಕ್ಷೆ ಮಾಡಲ್ಲ. ಕೇಸ್ ಗೆದ್ದ ಮೇಲೆ ಅವರು ಕ್ಲೈಂಟ್ ಎಷ್ಟು ಕೊಡ್ತಾರೆ ಅವ್ರು ಕೊಟ್ಟಷ್ಟೇ ಕಡೆ, ಕೊಡ್ಲಿಲ್ಲ ಅಂದ್ರೆ ಸುಮ್ಮನೆ ಇದ್ಬಿಡ್ತಿದ್ರು. ಆ ರೀತಿಯಲ್ಲಿ ಇರ್ತಕ್ಕಂಥವ್ರು ಇವರು ಸಿರಿಗೇರಿ ತಳ್ಳಬಾಳ ಜಗದ್ಗುರು ಕಾರ್ಯಕ್ರಮಕ್ಕೆ ಹೋದಾಗ ಅಲ್ಲಿ ಶ್ರೀಗಳಿಗೆ ಗೊತ್ತಾಗಿರ್ತದೆ ಇವರು ಸಾಲವನ್ನು ಮಾಡಿ, KCC ಬ್ಯಾಂಕ್ಗಳು ಸಾಲವನ್ನು ಮಾಡಿ ಈ ವಚನ ಸಂಗ್ರಹದ ಕೆಲಸಕ್ಕೆ ಅದನ್ನು ದುಡ್ಡು ಬಳಸಿರ್ತಾರೆ ಅನ್ನೋದು ಗೊತ್ತಾಗಿ ಅವರೊಂದು ಬಂಗಾರದ ಪದಕವನ್ನು ಕೊಡ್ತಾರೆ. ಅವ್ರಿಗೆ ಕೊಟ್ಟು, ನೋಡಪ್ಪ ಇದು ಮಠ ಕೊಟ್ಟದ್ದು ಬಂಗಾರ ಪದಕ ಅಂತೇಳಿ ಸುಮ್ಮನೆ ಮನೆಯಾಗಿ ಇಟ್ಕೊಂಡ್ರು, ಇದನ್ನು ಮಾರಿ KCC ಬ್ಯಾಂಕಿನ ಸಾಲ ಹರಿ ಅಂತೇಳಿ ಶ್ರೀಗಳು ಹೇಳ್ತಾರೆ. ಅಷ್ಟು ವಚನ ಸಾಹಿತ್ಯಕ್ಕಾಗಿ ತಮ್ಮ ತ್ಯಾಗವನ್ನು ಮಾಡಿರ್ತಕ್ಕಂಥ ಮಹಾನುಭಾವರು. ಇವರು ಎಷ್ಟು ಜನಪ್ರಿಯರಾಗಿದ್ರು ಅಂತಂದ್ರೆ, ಈಗಾಗಲೇ ಹೇಳಿದಲ್ಲ, ವಕೀಲ ವೃತ್ತಿಯಲ್ಲಿ ಅಗಾಧವಾಗಿರ್ತಕ್ಕಂತಹ ಪಾಂಡಿತ್ಯ, ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿದ್ರು.
ಅಂತಹ ಒಂದು ಪ್ರಸಿದ್ಧಿಯನ್ನು ಪಡೆದಿರ್ತಕ್ಕಂಥ ಇವರು 1905ರಲ್ಲಿ ವಿಜಾಪುರ ನಗರಸಭೆಯ ಶಾಲಾ ಕಾರ್ಯನಿರ್ವಾಹಕ ಮಂಡಳಿಯ ಸಭಾಧ್ಯಕ್ಷರಾಗಿ ಆಯ್ಕೆ ಆಗ್ತಾರೆ. ಹಲವಾರು ಜನಪ್ರಿಯತೆ ಗಳಿಸುವಂತಹ ಕೆಲಸಗಳಿಗೆ ಇವರು ಅಣೆ ಆಗ್ತಾರೆ. ಜಿಲ್ಲಾ ಗ್ರಾಮಾಂತರ ಅಭಿವೃದ್ಧಿ ಮಂಡಳಿಯ ಕಾರ್ಯದರ್ಶಿ ಆಗ್ತಾರೆ. ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಕಾರ್ಯದರ್ಶಿಯಾಗಿ ಆಯ್ಕೆಗೊಳ್ತಾರೆ. ಆನಂತರ ಮುಂಬೈ ವಿಧಾನ ಪರಿಷತ್ತಿನ ಸದಸ್ಯರಾಗಿ ತಮ್ಮ ಒಂದು ಸಂವಿಧಾನಬದ್ಧ ಒಂದು ಅಧಿಕಾರವನ್ನು ಉಪಯೋಗಿಸಿಕೊಂಡು ಇವತ್ತು ನಾವು ರಾಜಕಾರಣವನ್ನು ನೋಡ್ತೀವಿ. ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯ ಆದ್ರೂ ಸಾಕು, ಒಬ್ಬ ಕಾರ್ಪೊರೇಟರ್ ಆದ್ರೂ ಸಾಕು, ಒಂದು ತಲೆಮಾರಿಗಾಗುವಷ್ಟು ಆಸ್ತಿಯನ್ನ ಗಳಿಸುವಂತವರ ಬಹಳ ಮಂದಿ ಇರುವಂತಹ ಸಂದರ್ಭದೊಳಗೆ ಇಡೀ ಸಂವಿಧಾನಬದ್ಧವಾಗಿರ್ತಕ್ಕಂತಹ ಒಂದು MLC ಸ್ಥಾನ ಅವರಿಗೆ ಸಿಕ್ಕಾಗ ಆ MLC ಸ್ಥಾನದ ಅಧಿಕಾರವನ್ನು ಬಳಸಿಕೊಂಡು ಅವ್ರು ಏನ್ ಮಾಡ್ತಾರೆ ಅಂದ್ರೆ ಕನ್ನಡ ಕಟ್ಟುವಂತ ಕೆಲಸವನ್ನು ಮಾಡ್ತಾರೆ. ಆ ಕನ್ನಡ ಕಟ್ಟುವಂತಹ ಕೆಲಸವನ್ನು ಮಾಡ್ತಾರೆ. ಒಟ್ಟಾರೆ ಕನ್ನಡ ಕಟ್ಟಲು ಪ್ರಾಮಾಣಿಕವಾಗಿರ್ತಕ್ಕಂಥ ದುಡಿದಿರ್ತಕ್ಕಂಥ ಅವರು ಅಜರಾಮರವಾಗಿ ನಮಗೆ ನಾವು ಸ್ಮರಿಸಿಕೊಳ್ಳುವಂತಹ ಕೆಲಸವನ್ನ ಮಾಡ್ತಾರೆ. ಇನ್ನು ಅವರ ಸಾಹಿತ್ಯ ಕೃಷಿ 1920ರಲ್ಲಿ 1000 ತಾಳೆ ಒಲೆಗಳಿರ್ತಕ್ಕಂತಹ ಕಟ್ಟುಗಳನ್ನು ಸಂಗ್ರಹಿಸ್ತಾರೆ. ಅವರು ವಚನ ಸಾಹಿತ್ಯ ಇರ್ತಕ್ಕಂತಹ 1000 ಕಟ್ಟುಗಳನ್ನು ಸಂಗ್ರಹ ಮಾಡ್ತಾರೆ. ಅದನ್ನ ಪ್ರಕಟಿಸಬೇಕು, ಇದು ಜನರಿಗೆ ತಲುಪಬೇಕು, ಬಸವ ತತ್ವ ಎಲ್ಲ ಮನೆ ಮನೆಗೆ ಹೋಗ್ಬೇಕಂತಕ್ಕಂಥ ಹಂಬಲ ಅವರಿಗೆ ಇರ್ತದೆ. ಆ ಹಂಬಲದಿಂದಾಗಿ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಆ ಪ್ರಸಿದ್ಧ ವಕೀಲರಾಗಿದ್ರು ಕೂಡ ಯಾವುದೇ ರೀತಿಯಾಗಿರ್ತಕ್ಕಂಥ ಸಂಭಾವನೆ ಇರಲ್ಲ, ತೆಗೆದುಕೊಳ್ತಾ ಇರಲಿಲ್ಲ, ಅದು ಕರಾರ ಇರಲಿಲ್ಲ. ಒಟ್ಟಷ್ಟು ತೆಗೆದುಕೊಂಡಿರ್ತಕ್ಕಂತಹ ವ್ಯಕ್ತಿ ಆ ಸಂಸಾರವನ್ನು ತೂಗಿಸೋದೇ ಒಂದು ದೊಡ್ಡ ಕಠಿಣ ಕೆಲಸ ಆಗಿರ್ತದೆ. ಅಂತವರು ಆ ವಚನ ಶಾಸ್ತ್ರವನ್ನ ಪ್ರಕಟ ಮಾಡಿ ಅಂತ ತಿಳ್ಕೊಂಡು ಮಂಗಳೂರಿನ ಒಂದು ಸಂಸ್ಥೆಗೆ ಪ್ರಕಟಣೆ ಮಾಡಲು ಕಳಿಸ್ತಾರೆ. ಮಂಗಳೂರಿನ ಬಾಸೆಲ್ ಮಿಷನ್ ಪ್ರೆಸ್ಸಿಗೆ 500 ರೂಪಾಯಿ ಅದರ ಅಡ್ವಾನ್ಸ್ ಅನ್ನು ಕೊಟ್ಟು ಕೂಡ ಅವರು ಆ ವಚನದ ಕಟ್ಟನ್ನು ಕಳಿಸಿಕೊಡ್ತಾರೆ. ಅವರು ಸುಮಾರು ದಿವಸ ಅದನ್ನು ಇಟ್ಕೊಂಡು ಆ 500 ರೂಪಾಯಿ ಹಣದೊಂದಿಗೆ ಆ ವಚನ ಕಟ್ಟುಗಳನ್ನ ನಾವು ಪ್ರಿಂಟ್ ಮಾಡಕ್ ಆಗಲ್ಲ, ಕ್ಷಮೆ ಮಾಡಿ ಅಂತ ಹೇಳಿ ಅವರು ವಾಪಸ್ ಅವ್ರನ್ನ ಹಳಕಟ್ಟಿ ಅವರಿಗೆ ಕಳಿಸಿಕೊಟ್ಬಿಡ್ತಾರೆ. ಆ ರೀತಿಯಾಗಿರ್ತಕ್ಕಂಥ ಅವ್ರಿಗೆ ಬಹಳ ನೊಂದ್ಕೊಳ್ತಾರೆ. ಅವರು ಏನಪ್ಪ ಇದು, ನಾನು ಏನಾದ್ರೂ ಮಾಡಿ ವಚನ ಕಟ್ಟುಗಳನ್ನ ಪ್ರಕಟ ಮಾಡಬೇಕು ಅಂತೇಳಿ ವಿಚಾರ ಮಾಡಿದ್ರೆ ಇದು ಆಗ್ತಾ ಇರಲ್ಲ ಅಂತ ಹೇಳ್ಕೊಂಡು ನೊಂದ್ಕೊಳ್ತಾರೆ. ಆ ಕೆಲ ದಿನ ನಂತರ ಪುಸ್ತಕಗಳು ವಾಪಸ್ ಬರ್ತವೆ. ಆದರೆ ಮುಂದೆ ಇವರು ಏನ್ ಮಾಡ್ತಾರೆ ಅಂದ್ರೆ 1925ರಲ್ಲಿ ಇದು ಏನಾದ್ರೂ ಮಾಡಿ ನಾನು ಪ್ರಕಟ ಮಾಡಲೇಬೇಕಂತ ತಿಳ್ಕೊಂಡು ತಮ್ಮ ಸ್ವಂತ ಮನೆಯನ್ನು ಕೂಡ ಮಾರ್ತಾರೆ. ಸ್ವಂತ ಮನೆಯನ್ನು ಮಾರಿ ಹಿತಚಿಂತಕ ಅಂತಕ್ಕಂಥ ಒಂದು ಮುದ್ರಣಾಲಯವನ್ನು ಆರಂಭ ಮಾಡ್ತಾರೆ. ಹಿತಚಿಂತಕ ಮುದ್ರಣಾಲಯ ಆರಂಭ ಮಾಡ್ತಕ್ಕಂಥ ಉದ್ದೇಶ ಏನಪ್ಪಾ ಅಂದ್ರೆ ವಚನ ಸಾಹಿತ್ಯವನ್ನು ಪ್ರಕಟಣೆ ಮಾಡೋದಕ್ಕೋಸ್ಕರ ಅದನ್ನ ಅವರು ಆರಂಭ ಮಾಡ್ತಾರೆ. ನಿಜಕ್ಕೂ ಆಗ ಹಳಕಟ್ಟಿ ಅವರಿಂದ ವಚನ ಕ್ರಾಂತಿಯ 12ನೇ ಶತಮಾನದಲ್ಲಿ ಶರಣರು ಕ್ರಾಂತಿಯನ್ನು ಮಾಡಿದರೆ ಇವರು ವಚನ ಕ್ರಾಂತಿಯನ್ನ 1925ರಲ್ಲಿ ತಮ್ಮ ಇರ್ತಕ್ಕಂಥ ಮನೆಯನ್ನ ಮಾರಿ, ಇವತ್ತು ಯಾರು ನಾವು ಬಹುತೇಕ ನಾವ್ಯಾರಾಗಿದ್ದು ನಾವು ಮನೆ ಮಾರ್ತಿರ್ಲಿಲ್ಲ. ಎಲ್ಲಿ ಬಿಡೋ ಮರಿ ನಮ್ಮ ಮುಂದಿನ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಬೇಕಾಗೈತಿ, ಇರೋದೊಂದು ಮನೆ ಕಟ್ಟಿನಿ, ಎಲ್ಲಿ ಮಾರಿ ವಚನ ಬೇಕಾದ್ರೆ ಹಾಕೋಲಿ, ನಾವ್ಯಾ ತಿಳಿ ಕಳಿಸೋಣ ಅಂತಕ್ಕಂಥ ಮನೋಭಾವನೆ ಇರ್ತಕ್ಕಂಥ ವ್ಯವಸ್ಥೆ ಒಳಗೆ ಅವರ ಮನಿ ಮಾರಿ ತಮ್ಮ ಆ ಹಣದಿಂದ ಹಿತಚಿಂತಕ ಪ್ರೆಸ್ ಮಾಡ್ತಾರೆ. ಅದು ನಿಜಕ್ಕೂ ಹಳಕಟ್ಟಿಯವರು ಅದರ ಮೂಲಕ ವಚನ ಕ್ರಾಂತಿಗೆ ನಾಂದಿಯನ್ನು ಹಾಡ್ತಾರೆ. ಒಂದೊಂದು ವಚನ ಸಂಕಲನವೂ ಕೂಡ ಇಂದು ಕನ್ನಡ ಸಾರಸ್ವತ ಲೋಕದ ಮಾಣಿಕ್ಯದ ರತ್ನಗಳಾಗಿವೆ. ಮಾಣಿಕ್ಯದ ರತ್ನಗಳಾಗಿವೆ ಅಂದ್ರೆ ಅತಿಶಯೋಕ್ತಿ ಅಲ್ಲ. ಹಳಕಟ್ಟಿಯವರು ತಾಳೆಗಳನ್ನ ಸಂಗ್ರಹಿಸುವ ಪೂರ್ವದಲ್ಲಿ ಕವಿ ಚರಿತ್ರೆಕಾರರು ಕೇವಲ 50 ವಚನಕಾರರನ್ನ ಮಾತ್ರ ಗುರುತಿಸಿರ್ತಾರೆ. ಆದ್ರೆ ಇವರು ಸಂಶೋಧನೆ ಮಾಡಕ್ಕೆ ಆರಂಭ ಆದ್ಮೇಲೆ ಸುಮಾರು 250ಕ್ಕೂ ಹೆಚ್ಚು ವಚನಕಾರರನ್ನ ಬೆಳಕಿಗೆ ತರುವಂತಹ ಕೆಲಸ ವಗು ಹಳಕಟ್ಟಿಯವರಿಂದ ಆಗ್ತದೆ. ಜೊತೆಗೆ ಹರಿಹರನ 42 ರಗಳೆಗಳನ್ನು ಸಂಶೋಧನೆ ಮಾಡಿ ಅದನ್ನು ಪ್ರಕಟಿಸಿದ ಸಾಧನೆ ಇವರಿಗೆ ಸರ್ 42 ರಗಳೆಗಳನ್ನ ಅವರು ಪ್ರಕಟ ಮಾಡ್ತಾರೆ. ಜೊತೆಗೆ ವಿಜಯಪುರಕ್ಕೆ ಬಂದು ನೆಲೆಸಿರ್ತಕ್ಕಂಥ ಅವರು ತಮ್ಮ ವೃತ್ತಿ ಕೈಗೊಂಡ ನಂತರ ಶರಣರ ವಚನ ಗ್ರಂಥ ಪ್ರಕಟಿಸುವ ಹಂಬಲ ಮತ್ತೆ ಹೆಚ್ಚಾಗ್ತದೆ. ಅದರ ಪರಿಣಾಮವಾಗಿ 1926ರಲ್ಲಿ ಅವರೊಂದು ಮತ್ತೆ ಪತ್ರಿಕೋದ್ಯಮಕ್ಕೂ ಹೋಗ್ತಾರೆ. ಶಿವಾನುಭವ ಅಂತಕ್ಕಂಥ ಒಂದು ಮಾಸ ಪತ್ರಿಕೆಯನ್ನ 35 ವರ್ಷಗಳವರೆಗೆ ನಿರಂತರವಾಗಿ ನಡೆಸ್ತಾರೆ. ಅಂತಹ ಕಠಿಣ ಪರಿಸ್ಥಿತಿಯಲ್ಲೂ ಕೂಡ ತಮ್ಮದೇ ಜೀವನ ನಡೆಸೋದು, ಸಂಸಾರ ನಡೆಸೋದು ಕಠಿಣ ಇದೆ. ಅಂಥದ್ರಲ್ಲಿ ಮಾಸ ಪತ್ರಿಕೆನ 1926ರಲ್ಲಿ ಶುರು ಮಾಡ್ತಾರೆ. 1927ರಲ್ಲಿ ಅಷ್ಟಕ್ಕೆ ಸುಮ್ಮನಾಗಲ್ಲ, ಒಂದು ವಾರ ಪತ್ರಿಕೆಯನ್ನು ಶುರು ಮಾಡ್ತಾರೆ. ಅದಕ್ಕೆ ನವ ಕರ್ನಾಟಕ ಅನ್ನುವಂತಹ ಒಂದು ಹೆಸರನ್ನು ಇಟ್ಟು ವಾರ ಪತ್ರಿಕೆಯನ್ನ ಆರಂಭ ಮಾಡ್ತಾರೆ. ಹೀಗೆ ಇವರು 1928ರಲ್ಲಿ
ಬಳ್ಳಾರಿಯಲ್ಲಿ ನಡೆದಿರ್ತಕ್ಕಂಥ ಅಖಿಲ ಕರ್ನಾಟಕ ಏಕೀಕರಣ ಸಮ್ಮೇಳನದ ಅಧ್ಯಕ್ಷರಾಗ್ತಾರೆ. ಅನೇಕ ಸಾಮಾಜಿಕ ಸಾರ್ವಜನಿಕ ಕೆಲಸಗಳನ್ನ ಮಾಡೋದಕ್ಕೆ ಆರಂಭ ಮಾಡ್ತಾರೆ. ಇವರು ಅಳ್ಕಟ್ಟಿ ಅವರು ಸಂಪಾದಿಸಿರ್ತಕ್ಕಂತಹ ಪ್ರಕಟಿಸಿರ್ತಕ್ಕಂತಹ ವಚನ ಸಾಹಿತ್ಯ ಸಾರ ಅಂತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಕೃತಿ ಹಲವು ಸಂಪುಟಗಳಲ್ಲಿ 1923ರಿಂದ 1939ರವರೆಗೆ ಪ್ರಕಟಗೊಂಡು ಅದು ಸಾಹಿತ್ಯ ಲೋಕಕ್ಕೆ ಪಾದಾರ್ಪಣೆಯನ್ನ ಮಾಡ್ತದೆ. ಆ ಸಾಹಿತ್ಯ ಲೋಕವನ್ನು ಶ್ರೀಮಂತಗೊಳಿಸುವಂತಹ ಕೆಲಸ ಗೋಗೋಳಕೋಟೆ ಅವರಿಂದ ಈ ಒಂದು 23ರಿಂದ 39 ಒಳಗಡೆ ವಚನ ಸಾರ ಅಂತಕ್ಕಂಥ ಅದ್ಭುತ ಕೃತಿಯನ್ನು ತರುವುದರ ಮೂಲಕ ಅವರು ಮಾಡ್ತಾರೆ. ಅಷ್ಟೇ ಅಲ್ಲ, 175ಕ್ಕೂ ಹೆಚ್ಚು ಕೃತಿಗಳನ್ನ ಕೃತಿಗಳನ್ನ ರಚನೆ ಮಾಡ್ತಾರೆ. ಅದರ ಮೂಲಕ ನಮಗೆ ಗೊತ್ತಾಗ್ತದೆ ವಚನ ಸಾಹಿತ್ಯದ ಒಂದು ದೈತ್ಯ ಶಕ್ತಿನೇ ಹೊರಗಡೆ ಬಂತು ಅಂತಕ್ಕಂಥ ಮಾತನ್ನ ನಾವು ಇಲ್ಲಿ ನೋಡಬಹುದು. ಇನ್ನ ಶೂನ್ಯ ಸಂಪಾದನೆ, ಶಿವಾನುಭವ, ಕೃಷಿ ವಿಜ್ಞಾನ, ಪ್ರಭುದೇವರ ವಚನಗಳು, ಹರಿಹರನಗಳು, ಹೀಗೆ ಪ್ರದೀಪಿಕೆ, ಶಬ್ದಕೋಶ, ಆದಿಶಕ್ತಿ ಪುರಾಣ ಇವರೆಲ್ಲ ಪ್ರಮುಖ ಕೃತಿಗಳಾಗಿ ನಮ್ಮ ಕಣ್ಣು ಮುಂದೆ ಇವತ್ತಿಗೂ ಕೂಡ ಕಾಣ್ತದೆ. ಇಂತಹ ಮಹಾನುಭಾವರು ಈಗಾಗಲೇ ನಾನು ಹೇಳಿದ ಪತ್ರಿಕೋದ್ಯಮದಲ್ಲಿ, ಸಾಹಿತ್ಯ ಕ್ಷೇತ್ರದಲ್ಲಿ, ಸಾಮಾಜಿಕ ಕ್ಷೇತ್ರದಲ್ಲಿ ಹಲವಾರು ಸಂಘ ಸಂಸ್ಥೆಗಳೊಂದಿಗೆ ನಿಕಟವಾಗಿರ್ತಕ್ಕಂಥ ಸಂಪರ್ಕವನ್ನು ಇಟ್ಕೊಂಡು ಕೆಲಸವನ್ನ ಮಾಡ್ತಾ ಇರ್ತಕ್ಕಂಥವ್ರು. ಇವರು ಅನೇಕ ಸಂಸ್ಥೆಗಳನ್ನು ಕೂಡ ಸ್ಥಾಪನೆ ಮಾಡ್ತಾರೆ. 1910ರಲ್ಲಿ ಇವತ್ತು ನಾವು ಏನು ನೋಡ್ತಾ ಇದ್ದೇವೆ, BLD ಸಂಸ್ಥೆ, ಬಿಜಾಪುರದಲ್ಲಿರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ದೊಡ್ಡ ಸಂಸ್ಥೆ. ಅದು ಗೋಗೋಳಕೋಟೆ ಅವರು ನೆಟ್ಟಿರ್ತಕ್ಕಂಥ ಒಂದು ಬಿತ್ತಿರ್ತಕ್ಕಂಥ ಒಂದು ಬೀಜದ ಕುಡಿಯೋದು ಅಂತಹ ಒಂದು ಸಂಸ್ಥೆಯನ್ನ ಪ್ರಧಾನವಾಗಿರ್ತಕ್ಕಂಥ ಇವತ್ತು ಬೆಳೆದು ನಿಲ್ತದೆ. 1921ರಲ್ಲಿ ಸಿದ್ದೇಶ್ವರ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ಅನ್ನ ಸ್ಥಾಪನೆ ಮಾಡ್ತಾರೆ. ಗ್ರಾಮೀಣ ಅಭಿವೃದ್ಧಿ ಸಂಘವನ್ನು ಸ್ಥಾಪನೆ ಮಾಡ್ತಾರೆ. ಒಕ್ಕೂಟದ ಸಹಕಾರಿ ಸಂಘ ಅಂತ ಸ್ಥಾಪನೆ ಮಾಡ್ತಾರೆ. ನೇಕಾರರ ಸಂಘ ಅಂತ ಮಾಡ್ತಾರೆ. ಹತ್ತಿ ಮಾರಾಟಗಾರರ ಸಂಘ ಅಂತ ಮಾಡ್ತಾರೆ. ಹೀಗೆ ಹಲವಾರು ಸಂಘಟನೆಗಳನ್ನ ಅವರು ಆರಂಭ ಮಾಡ್ತಾರೆ. ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾಲಯದ ಪ್ರಾರಂಭಕ್ಕೂ ಕೂಡ ಅವರ ಕೊಡುಗೆ ಇದೆ. ವಿಶ್ವವಿದ್ಯಾಲಯದ ಆರಂಭಕ್ಕೂ ಕೂಡ ಅವರು ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥವ್ರು. ಇವತ್ತು ಅವರ ಕೊಡುಗೆಯನ್ನು ನೋಡಿರ್ತಕ್ಕಂಥ BLD ಸಂಸ್ಥೆ ಇವತ್ತು ಅದ್ಭುತವಾಗಿ ಬೆಳೆದಿದೆ. ಅದ ನಂತರದಲ್ಲಿ BLD ಸಂಸ್ಥೆಯವರು ಸುಮಾರು 30 ಲಕ್ಷ ರೂಪಾಯಿಗಳನ್ನ ಖರ್ಚು ಮಾಡಿ ಅಳ್ಕಟ್ಟಿ ಅವರ ಸಮಗ್ರ ಸಾಹಿತ್ಯವನ್ನ 15 ಸಂಪುಟಗಳಲ್ಲಿ ಪ್ರಕಟ ಮಾಡ್ತಾರೆ. ಅವರಿಗೆ ಅದು ಕೊಟ್ಟಿರ್ತಕ್ಕಂತಹ ಒಂದು ಗೌರವ ಕಾಣಿಕೆ ಅಂತ ಹೇಳಿ ನಾನು ತಿಳ್ಕೊಂಡಿದ್ದೇನೆ. ಅದರ ಜೊತೆಗೆ ಇವರು 1920ರಲ್ಲಿ MLC ಆಗ್ತಾರೆ. 1926ರಲ್ಲಿ ಬಳ್ಳಾರಿಯಲ್ಲಿ 12ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿಕೊಳ್ತಾರೆ. 1928ರಲ್ಲಿ 3ನೇ ಕರ್ನಾಟಕ ಏಕೀಕರಣ ಪರಿಷತ್ತಿನ ಅಧ್ಯಕ್ಷತೆಯನ್ನು ವಹಿಸಿಕೊಳ್ತಾರೆ. 1931ರಲ್ಲಿ ಮುಂಬೈ ವಿವಿಯ ಸೆನೆಟ್ ಸದಸ್ಯರಾಗ್ತಾರೆ. 1933ರಲ್ಲಿ ಅಖಿಲ ಭಾರತ ವಿಶ್ವ ಮಹಾಸಭೆಯ ಅಧ್ಯಕ್ಷತೆ ವಹಿಸಿಕೊಳ್ತಾರೆ. 1956ರಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯದ ಗೌರವ ಡಾಕ್ಟರೇಟ್ ಪ್ರಶಸ್ತಿಯನ್ನು ಕೂಡ ಪಡೆದಿದ್ದಾರೆ. ಅಲ್ಲಿ ಒಂದು ಕಣ್ಣೀರು ತರ್ತಕ್ಕಂತಹ ಒಂದು ಘಟನೆ ಆ ಸಂದರ್ಭದಲ್ಲಿ ಹೇಳ್ತಿದ್ದೆ. ಬಹುತೇಕ ಜನರಿಗೆ ನೀವು ಸಿದ್ಧಲಿಂಗ ಪಟ್ಟಣ ಶೆಟ್ಟಿ ಅವರ ಒಂದು ವಿಡಿಯೋವನ್ನು ನೋಡಿರಬಹುದು. ಆ ಸಂದರ್ಭದಲ್ಲಿ ಗೌರವ ಡಾಕ್ಟರೇಟ್ ಪ್ರಶಸ್ತಿಯನ್ನು ಸ್ವೀಕಾರ ಮಾಡ್ತಾರೆ. ಎಲ್ಲರೂ ಊಟಕ್ಕೆ ಹೋಗಿರ್ತಾರೆ. ಊಟಕ್ಕೆ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲರೂ ತಮ್ಮ ತಮ್ಮ ಫೋಟೋಗಳನ್ನ ಬಿಚ್ಚಿ ಆ ಕುರ್ಚಿಗೆ ಹಾಕಿ ಊಟಕ್ಕೆ ಕೂತಿರ್ತಾರೆ. ಇವರು ತಮ್ಮ ಫೋಟೋನ್ನ ಬಿಚ್ಚುದಿಲ್ಲ. ಅಳ್ಕಟ್ಟಿ ಅವರು ಫೋಟೋನ್ನ ಬಿಚ್ಚುದಿಲ್ಲ. ನಮ್ಮ ಆಗಿನ ರಿಜಿಸ್ಟರ್ ಆಗಿರ್ತಕ್ಕಂಥ ಒಡೆಯರ್ ಸಾಹೇಬರು, ಇನ್ನುಳಿದಿರ್ತಕ್ಕಂಥ ಗಣ್ಯರು ಬಂದು, ಸಾಹೇಬ್ರ ಫೋಟೋ ಬಿಚ್ಚಿರಿ, ಊಟಕ್ಕೆ ಸರಿ ಆಗೋದಿಲ್ಲ ಅಂತ ಹೇಳಿದಾಗ ಬ್ಯಾಡ್ರಿಪ್ಪ ಅಂತ, ಬ್ಯಾಡ್ರಿ ನಾ ಫೋಟೋ ಬಿಚ್ಚೋದಿಲ್ಲ, ಬ್ಯಾಡ್ರಿ ಇಲ್ರಿ ಸಾಹೇಬ್ರ ಬಿಚ್ಚಿರಿ, ನಿಮ್ಗೆ ಊಟಕ್ಕೆ ಸರಿ ಆಗಲ್ಲ ಅಂದಾಗ ಯಾಕೆ ಬಿಚ್ಚೋದು ಅಂದಾಗ ಇಲ್ರಿ ಹಂಗೆ ಒಳಗೆ ಹಂಗೆ ಅಂದಾಗ ಅಂತ ಮಹಾನುಭಾವ ಅಷ್ಟು ದೊಡ್ಡ ವಕೀಲ ವೃತ್ತಿಯನ್ನು ಮಾಡ್ತಕ್ಕಂಥವ್ರು, MLC ಆಗಿರ್ತಕ್ಕಂಥವ್ರು, ಅಂಥವ್ರು ಒಳಗಡೆ ಹರಿದ ಅಂಗಿಯನ್ನು ಹಾಕಿಕೊಂಡು ಮೇಲೆ ಬೋಟ್ ಹಾಕೊಂಡು ಇವತ್ತು ಗೌರವ ಡಾಕ್ಟರೇಟ್ ಸ್ವೀಕರಿಸತಕ್ಕಂಥ ವ್ಯಕ್ತಿಗಳನ್ನ ನಾವು ನೋಡಿದ್ರೆ ನಿಜವಾಗ್ಲೂ ಅವರು ಶರಣರು. ನಿಜವಾಗ್ಲೂ ಏನು ಶರಣರ ಒಂದು ಕಾಯಕ ಕೈಲಾಸ, ಕಾಯಕವೇ ಕೈಲಾಸ ಅಂತಕ್ಕಂಥ ಮನೋಭಾವ ಏನು ಶರಣರ ಪರಂಪರೆ ಇತ್ತಲ್ಲ, ಅದಕ್ಕೆ ಅವರು ಅನುರಕ್ತವಾಗಿ ಅವರು ನಡೆದುಕೊಂಡಿದ್ದಾರೆ, ಮಾಡಿದ್ದಾರೆ ಅಂತಕ್ಕಂಥ ಮಾತನ್ನ ಕೂಡ ನಾವು ಹೇಳ್ಬೋದು. ವಚನ ಅವರಿಗೆ 2 ಬಿರುದುಗಳನ್ನ ಜನರೇ ಕೊಡ್ತಾರೆ. ವಚನ ಪಿತಾಮಹ ಅಂತ ಕೊಡ್ತಾರೆ. ಇನ್ನೊಂದು ರಾವ್ ಬಹದ್ದೂರ್ ಪ್ರಶಸ್ತಿಯನ್ನು ಕೂಡ ಜನ 1956ರಲ್ಲಿ ಅವರಿಗೆ ಗೌರವ ಡಿಲೀಟ್ ಪ್ರಶಸ್ತಿ ಬರ್ತದೆ. ಹೀಗೆ ಹಲವಾರು ಗೌರವ ಪ್ರಶಸ್ತಿಗಳಿಗೆ ಭಾಜನರಾಗಿರ್ತಕ್ಕಂತಹ ಅವರ ವ್ಯಕ್ತಿತ್ವ ಬಹಳ ಅಮರವಾಗಿರ್ತಕ್ಕಂಥದ್ದು. ಒಮ್ಮೆ ಕನ್ನಡದ ಕಣ್ವ BM ಶ್ರೀ ಅವರು ಬಿಜಾಪುರಕ್ಕೆ ಬರ್ತಾರೆ. ಬಿಜಾಪುರಕ್ಕೆ ಬಂದಾಗ ಅಲ್ಲಿ ಅವ್ರ ಜೊತೆಗೆ ಬಂದಿರತಕ್ಕಂಥವ್ರು ಅಥವಾ ಅಲ್ಲಿ ಅವ್ರನ್ನ ವೆಲ್ಕಮ್ ಮಾಡ್ಲಿಕ್ಕೆ ಬಂದಿರತಕ್ಕಂಥವ್ರು ಏನ್ ಹೇಳ್ತಾರೆ, ಸರಿ ಇಲ್ಲಿ ಗೋಳು ಗುಮ್ಮಟ ಬಹಳ ಚಂದ ಐತ್ರಿ, ನೋಡಕ್ ಹೋಗೊಂಡು ಬಂದಿರ್ತಾರ. ಅವಾಗ ಅವರು BM ಶ್ರೀ ಅವರು ಒಂದೇ ಮಾತಾಡ್ತಾರ,
ಆ ಗೋಳು ಗುಮ್ಮಟ ನೋಡೋದು ಐತಿ ನನಗೆ ವಚನ ಗುಮ್ಮಟವನ್ನು ನೋಡುವ ಒಂದು ಆಸೆ ಆಗಿದೆ. ಅದಕ್ಕೆ ಭೋಗವಲಕೋಟೆ ಅಂತ ಕನ್ನಡದ ಕಣ್ವ ಅಂತ BM ಶ್ರೀ ಅವರನ್ನು ನಾವು ಕರಿತೀವಿ. ಅಂತಹ ಮಹಾನ್ ಸಾಹಿತಿಗಳು ಬಂದಾಗ ನಾವು ವಚನ ಗುಮ್ಮಟವನ್ನು ನೋಡಬೇಕಾಗಿದೆ ಅಂತೇಳಿ ಅವ್ರ ಮನೆಗೆ ಹೋಗಿ ಅವರಿಗೆ ಫಲಪುಷ್ಪಗಳನ್ನು ಕೊಟ್ಟು ಅವರನ್ನು ಗೌರವಿಸಿ ನಮಸ್ಕರಿಸಿ ಬರ್ತಕ್ಕಂಥ ವಿಚಾರವನ್ನು ಕೂಡ ನಾವು ಅವರ ಇತಿಹಾಸದಲ್ಲಿ ನಾವು ನೋಡ್ತೇವೆ. ಆಮೇಲೆ ಮುಂದೆ ಇನ್ನು ಮೈಸೂರು ರಾಜಕುಮಾರರು ಕೂಡ ಒಮ್ಮೆ ಬಿಜಾಪುರಕ್ಕೆ ಬರ್ತಾರೆ. ಯಾರು ಜಯಚಾಮರಾಜೇಂದ್ರ ಒಡೆಯರು ಅವರು ಬಿಜಾಪುರಕ್ಕೆ ಬಂದಾಗ ಭೋಗವಲಕೋಟೆ ಅವ್ರ ಮನೆಗೆ ಹೋಗಿ ಅವರನ್ನು ಸನ್ಮಾನಿಸಿ ನಮಸ್ಕರಿಸಿ ಅವರಿಗೆ ಗೌರವವನ್ನು ಕೊಟ್ಟು ಬಂದಿರತಕ್ಕಂಥ ವಿಷಯವನ್ನು ಕೂಡ ನಾವು ನೋಡ್ತೀವಿ. ಅಂತಹ ಒಬ್ಬ ವಚನ ಸಾಹಿತ್ಯದಲ್ಲಿ ಶ್ರೇಷ್ಠವಾಗಿರ್ತಕ್ಕಂತಹ ಅಮೋಘವಾಗಿರ್ತಕ್ಕಂತಹ ಕೆಲಸವನ್ನ ಮಾಡಿರ್ತಕ್ಕಂಥವ್ರು. ಅದನ್ನು ನೋಡಿ ಅಲ್ಲಿ ಸರ್ಕಾರಿ ಅಧಿಕಾರಿಗಳಿಗೆ ಗಾಬರಿ ಆಗ್ಬಿಡ್ತದೆ. ಏನಪ್ಪ ಅವರು ಮೈಸೂರು ರಾಜಕುಮಾರರು ಜಯಚಾಮರಾಜ ಒಡೆಯರು ಅವರು ಇಲ್ಲಿ ಬಂದು ಭೋಗವಲಕೋಟೆ ಅವ್ರ ಮನೆಗೆ ಹೋಗಿ ನಮಸ್ಕಾರ ಮಾಡೋದಂದ್ರೆ ಏನು ಅಂದ್ರೆ ಅವರ ವ್ಯಕ್ತಿತ್ವ ಅವರಿಗೆ ಎತ್ತಲಿಗಳ ಮಾತಲ್ಲ ಅಂತಾರಲ್ಲ, ಹಂಗೆ ನಮ್ಗೆ ಇದ್ದೂರವರಿಗೆ ನಮ್ಗೆ ಅವ್ರ ಮಹತ್ವ ಗೊತ್ತಿರಲಿಲ್ಲ ಏನೋ ಗೊತ್ತಾಗ್ತದೆ. ಅಂತಹ ಅಧಿಕಾರಿಗಳು ಆನಂತರ ಅವರಿಗೆ ಡಿಪೆಂಡ್ ಆಗ್ತದೆ. ಏನಪ್ಪ ಇದು ನಮ್ಗೆ ಗೊತ್ತಿಲ್ಲಲ್ಲ, ಇಲ್ಲೇ ಇಂತಹ ಒಂದು ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಬಿಜಾಪುರದಾಗಿದೆ ಅಂತ ಹೇಳ್ತಕ್ಕಂಥದ್ದು. ಇವರು ಇಂತಹ ಭೋಗವಲಕೋಟೆಯವರು 29/6/64 ಈ ನಾಡನ್ನ ಬಿಟ್ಟು ಅಗಲ್ತಾರೆ. ಅಂತಹ ಒಂದು 84 ವರ್ಷಗಳ ತುಂಬು ಜೀವನವನ್ನ ಸವಿಸಿ ಆ 84 ವರ್ಷಗಳಲ್ಲಿ ಅಗಾಧವಾಗಿರ್ತಕ್ಕಂಥ ಸಾಧನೆಯನ್ನು ಮಾಡಿ ಅವರು ಮಾಡಿದ ಸೇವೆ, ತ್ಯಾಗ, ಕಟ್ಟಿ ಬೆಳೆಸಿರ್ತಕ್ಕಂಥ ಸಂಸ್ಥೆಗಳು ಎಲ್ಲಕ್ಕಿಂತ ಮಿಗಿಲಾಗಿ ಇವತ್ತು ವಚನ ಸಾಹಿತ್ಯ ಏನಿದೆಯಲ್ಲ ಇವರನ್ನು ಇವತ್ತಿಗೂ ಕೂಡ ಅಜರಾಮರಗೊಳಿಸಿದೆ. ವಚನ ಸಾಹಿತ್ಯ ಕೂಡ ಇವರನ್ನ ಅಜರಾಮರಗೊಳಿಸಿದೆ. ಅಂತಹ ವಿಜಯಪುರ BLD ಸಂಸ್ಥೆ ಅಲ್ಲಿ ಒಂದು ಅವರ ಹೆಸರಿನಲ್ಲಿ ಸ್ಮಾರಕ ಭವನವನ್ನು ಕೂಡ ಕಟ್ಟಿಸಿದೆ. ಇವರ ವಚನಗಳು ಕೂಡ ಇಂಗ್ಲಿಷಿಗೆ ಕೂಡ ತರ್ಜುಮೆ ಆಗಿದ್ದಾವೆ. ಇವರು ಕೂಡ ಇಂಗ್ಲಿಷ್ಗೆ ವಚನಗಳನ್ನ ತರ್ಜುಮೆ ಮಾಡಿದ್ದಾರೆ. ಅಂತಹ ಮಹಾನ್ ವ್ಯಕ್ತಿಯ ಕುರಿತು ಹೇಳ್ತಾ ಹೋದ್ರೆ ಅದು ಮುಗಿಯದೇ ಅಲ್ಲ. ಅಷ್ಟು ದೊಡ್ಡದಾಗಿರ್ತಕ್ಕಂತಹ ಕೆಲಸವನ್ನ ವಚನ ಸಾಹಿತ್ಯದ ಕುರಿತು ಮಾಡಿರ್ತಕ್ಕಂಥವ್ರು. ಅದನ್ನು ನಾನು ಮೊದಲೇ ಆರಂಭದಲ್ಲಿ ಹೇಳಿದ ಹಾಗೆ ಒಂದು ಹನಿಯನ್ನ, ಒಂದು ಬಿಂದುವಿನಷ್ಟು ಕೆಲಸವನ್ನು ಮಾತ್ರ ನಾನು ಇಲ್ಲಿ ನಿಮ್ಗೆ ಹೇಳೋದಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದ್ದೇನೆ. ಅಂತಹ ಮಹಾನ್ ಶರಣರನ್ನ ಇವತ್ತ ಏನು ವಚನ ಕ್ರಾಂತಿಯ ಶರಣರ ಕ್ರಾಂತಿಯ ಸಂದರ್ಭದಲ್ಲಿ ಹರಿದು ಹಂಚಿ ಹೋಗಿರ್ತಕ್ಕಂಥ ಅನೇಕ ವಚನಗಳು ಇನ್ನೂ ಈಗ ಹೇಳಿದಲ್ಲ, ಕುಂಬಾರ ಮುಂಡನ ಬಗ್ಗೆ ವಚನಗಳು ಸಿಕ್ಕಿಲ್ಲ. ಇಂತಹ ಅನೇಕ ಶರಣರನ್ನ ನಾವು ಇನ್ನೂ ಅವ್ರನ್ನ ಸಾಹಿತ್ಯವನ್ನ ಕಳ್ಕೊಂಡಿದ್ವಿ. ಅದಿನ್ನೂ ನಮಗೆ ಸಂಶೋಧನೆ ಆಗಬೇಕಾಗಿದೆ. ಅಂತಹ ಕೆಲಸವನ್ನು ಮಾಡಿರ್ತಕ್ಕಂಥ ಭೋಗವಲಕೋಟೆ ಅವ್ರನ್ನ ಇವತ್ತು ನಾವು ಇದೇ ತಿಂಗಳು ಜುಲೈ 2ನೇ ತಾರೀಕು ಅವರು ಹುಟ್ಟಿರ್ತಕ್ಕಂಥದ್ದು. 1587 ಅವ್ರನ್ನ ಸ್ಮರಿಸುವಂತಹ ಕೆಲಸವನ್ನ ನಮ್ಮ ಸಹೋದರಿ ವಾಸ್ತವಿಕವಾಗಿ ಹೇಳುವಾಗ ಹೇಳಿದ್ರು. ಪ್ರತಿಯೊಬ್ಬ ವಚನಕಾರರ ದಿನಾಚರಣೆಯನ್ನು ಕೂಡ ನಾವು ಪ್ರತಿ ತಿಂಗಳು ಮಾಡ್ತೇವೆ. ಇದು ನೋಡಿ ನಿಜವಾಗ್ಲೂ ಒಂದು ಅನುಭವ ಮಂಟಪನೇ ಕಂಡ ಹಾಗೆ ನನಗೆ ಕಾಣ್ತದೆ. ಅಷ್ಟು ಅದ್ಭುತವಾಗಿರ್ತಕ್ಕಂತಹ ಒಂದು ವ್ಯವಸ್ಥೆ ಇಲ್ಲಿ ಆಗಿದೆ. ಇವತ್ತು ಶರಣರ ವಚನಗಳನ್ನ ತೀರ್ಚುವಂತಹ ಕೆಲಸ ಆಗ್ತಾ ಇದೆ. ಶರಣರ ಬಸವಣ್ಣವರನ್ನ ತೀರ್ಚುವಂತಹ ಕೆಲಸ ಆಗ್ತಿದೆ. ಆ ಎಲ್ಲ ಕೆಲಸಗಳನ್ನು ಬದಿಗಿಟ್ಟು ನಿಜವಾದ ಬಸವಣ್ಣವರ ತತ್ವ ಏನಿದೆ, ನಿಜವಾಗಲೂ ಬಸವಣ್ಣವರ ಶರಣರು ಇರತಕ್ಕಂಥ ಆದರ್ಶಗಳು ಏನಿದ್ದಾವೆ ಅವುಗಳನ್ನ ನಾವು ಪಾಲಿಸಿಕೊಳ್ಬೇಕು. ಇವತ್ತು ನಾವಿಲ್ಲಿ ಬಂದಿರತಕ್ಕಂಥ ಬಹುತೇಕ 40-45 ವರ್ಷದ ಮ್ಯಾಗ್ನರಲ್ಲಿ ಈ ವಚನ ಸಾಹಿತ್ಯ ಮುಂದಿನ ಪೀಳಿಗೆಗೂ ಏನೀಗ 2 ಮಕ್ಕಳು ಬಂದು ಹಾಡಿದ್ವಲ್ಲ ಅವರಿಗೆ ಈ ವಚನ ಸಾಹಿತ್ಯದ ಅರಿವು ಮೂಡಿಸಬೇಕಾಗಿದೆ. ನಮ್ಮ ಮಕ್ಕಳಿಗೆ ನಾವು ಮೂಡಿಸಬೇಕಾಗಿದೆ. ನಾವು ಬೆಳಗ್ಗೆ ಎಳೆದ ಕೂಡಲೇ ನಾವು ಮೊಬೈಲ್ ಇಟ್ಕೊಂಡು ನಮ್ಮ ಹುಡುಗರು ಎಲ್ಲರ ಮನೆ ಅದೇ ದೋಸೆ ತೂತ, ಅದಕ್ಕೆ ನಮ್ಮ ಮನೆ ಒಂದು ಎಲ್ಲರ ಮನೆ ದೋಸೆ ತೂತೆ ಅಂತ ಗಮನ ಬರ್ತಿದ್ದೆ. ಅಂದ್ರೆ ಆ ರೀತಿಯಲ್ಲಿ ನಾವು ಇವತ್ತು ವ್ಯವಸ್ಥೆಯೊಳಗಿದ್ದೇವೆ. ಇಂದಿನ ಯುವ ಜನಾಂಗಕ್ಕೆ ಇಂತಹ ಶರಣ ಸಾಹಿತ್ಯವನ್ನ ಮುಟ್ಟಿಸುವಂತಹ ಕೆಲಸ ಈ ಅನುಭವ ಮಂಟಪದಿಂದ ಇನ್ನೂ ಮುಂದಿನ ದಿನಗಳಲ್ಲಿ ಯುವಕರಿಗೆ ಹೆಚ್ಚಿನ ಕಾರ್ಯಕ್ರಮಗಳನ್ನು ಹಾಕಿಕೊಳ್ಳುವ ಮೂಲಕ ಆ ವಚನ ಸಾಹಿತ್ಯವನ್ನು ಅವರಿಗೆ ಮುಟ್ಟಿಸುವಂತಹ ಕೆಲಸ ಆಗಲಿ ಅಂತ ಹೇಳಿ ಮಾತನ್ನ ನಾನು ಹೇಳ್ತಾ, ನನಗೆ ಇಲ್ಲಿ ಕರೆದು ಮಾತನಾಡೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಕ್ಕಾಗಿ ತಮ್ಮೆಲ್ಲರ ಹೃದಯ ಕಮಲಗಳಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ, ಭಾಷಣ ಮಾಡೋರಿಗೆ ಕಂಡು ಬೇಕಂತ, ನಿಲ್ಲಕ್ಕೆ ಸೊಂಟ ಬೇಕಂತ, ಕೇಳಕ್ಕೆ ನೆಂಟು ಬೇಕಂತ, 3 ಗಂಟೆ ನಾವು ತಿಳ್ಕೊಂಡು ನನ್ನ ಮಾತುಗಳಿಗೆ ವಿರಾಮ ನೀಡ್ತಾ ಇದ್ದೇನೆ. ಧನ್ಯವಾದ.